ಗದಗ ಜಿಲ್ಲೆಯಲ್ಲಿ ನಡೆಯಿತು ಶಾಕಿಂಗ್ ಘಟನೆ. ಇಡೀ ಗ್ರಾಮಸ್ಥರನ್ನೇ ಬೆಚ್ಚಿ ಬೀಳಿಸಿದ ವ್ಯಕ್ತಿ. ಊರಲ್ಲೆಲ್ಲ ಪೋಸ್ಟರ್. ಕೆಲವೇ ಕ್ಷಣಗಳಲ್ಲಿ ಶಾಕಿಂಗ್. ಗದಗ ಜಿಲ್ಲೆಯಲ್ಲಿ ಶಾಕಿಂಗ್ ಘಟನೆ ಒಂದು ನಡೆದಿದೆ. ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದ್ದಾನೆ ಆ ವ್ಯಕ್ತಿ. ಕಾರಣ, ಊರಲ್ಲೆಲ್ಲ ಪೋಸ್ಟರ್ನ ಹಂಚಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಾಕ್ ಎದುರಾಗಿತ್ತು. ಆಸ್ಪತ್ರೆಯಲ್ಲಿ ಮೃತಪಟ್ಟವನು ಇದಕ್ಕಿದ್ದಂತೆ ಎದ್ದು ಹೇಗೆ ಕೂತ್ಕೊಂಡ ಅಂತ ಮನೆಗೆ ಕರೆದೊಯ್ಯುವಾಗ ಆಂಬ್ಯುಲೆನ್ಸ್ನಲ್ಲಿ ಎದ್ದು ಕೂತಿದ್ದಾನೆ. ಸಾರಿ ಎಂದಿದ್ದ ಡಾಕ್ಟರ್ಸ್ಗೂ ಶಾಕ್ ಅನ್ನ ಕೊಟ್ಟಿದ್ದಾನೆ ವ್ಯಕ್ತಿ. ನಾರಾಯಣ ವನ್ನಾಲ್ ಮತ್ತೆ ಹುಟ್ಟಿ ಬಂದಂತಹ ವ್ಯಕ್ತಿ. ನೋಡಿ, ಬೆಟಗೇರಿಯಲ್ಲಿ ನಡೆದಿರುವಂತಹ ಅಚ್ಚರಿಯ ಘಟನೆ ಇದು. ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಮೃತಪಟ್ಟಿರುವುದಾಗಿ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಊರಿನ ಎಲ್ಲಾ ಕಡೆ ಮತ್ತೆ ಹುಟ್ಟಿ ಬಾ, ಆತ್ಮಕ್ಕೆ ಶಾಂತಿ ಸಿಗಲಿ, ಭಾವಪೂರ್ಣ ಶ್ರದ್ಧಾಂಜಲಿ ಎಂಬ ಬ್ಯಾನರ್ಸ್ ಅನ್ನ ಕೂಡ ಅಳವಡಿಕೆ ಮಾಡೋದಕ್ಕೆ ತಯಾರಿಗಳಾಗೋಗ್ಬಿಟ್ಟಿತ್ತು. ಮನೆಗೆ ಬರೋ ವೇಳೆ ನಾರಾಯಣ್ ಅವರು ಉಸಿರಾಡಿದ್ದಾರೆ ಸಂದರ್ಭದಲ್ಲಿ. ಇದು ದೇವರ ಪವಾಡ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು. ನೋಡಿ, ಪಿತ್ತಕೋಶ ಸಮಸ್ಯೆಗೆ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ನಾರಾಯಣ ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು. ಸುಮಾರು 6 ಗಂಟೆಗಳ ಕಾಲ ಈ ಶಸ್ತ್ರಚಿಕಿತ್ಸೆಯನ್ನ ಕೂಡ ಮಾಡಲಾಗಿತ್ತು. ಶಸ್ತ್ರಚಿಕಿತ್ಸೆಯನ್ನ ನಡೆಸಿದ ನಂತರ ಪ್ರಾಣ ಹೋಗಿದೆ ಅಂತ ಹೇಳಿ ವೈದ್ಯರು ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಿದ್ರು. ಆಂಬ್ಯುಲೆನ್ಸ್ನಲ್ಲಿ ಗದಗದ ಬೆಟಗೇರಿಗೆ ತೆರಳ್ತಾ ಇದ್ದಾಗ ಅಚ್ಚರಿಯ ಪವಾಡವೊಂದು ನಡೆದು ಹೋಗಿದೆ. ಮನೆಗೆ ತಲುಪ್ತಾ ಇದ್ದಂತೆಯೇ ನಾರಾಯಣ ಅವರು ಉಸಿರಾಡಿದ್ದಾರೆ. ಈಗೇನು ಈ ಒಂದು ಆಪರೇಷನ್ ಫೇಲ್ ಆಗಿದೆ ಅಂತ ಹೇಳಿ ಕುಟುಂಬಸ್ಥರು ಅವರ ಸ್ನೇಹಿತರಿಗೆ ಮತ್ತು ಅವರ ಕುಟುಂಬದವರಿಗೆ ಮಾಹಿತಿಯನ್ನು ಕೂಡ ಹಂಚ್ಕೊಂಡಿದ್ರು. ಎಲ್ಲರೂ ಕೂಡ ರಿಪ್ ಅಂತ ಹಾಕಿದ್ರು, ಮತ್ತೆ ಹುಟ್ಟಿ ಬಾ ಅಂತ ಹೇಳಿ ಸ್ಟೇಟಸ್ಗಳನ್ನು ಹಾಕ್ಕೊಂಡಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿದಾಡಿತ್ತು. ಆದರೆ ಅಚ್ಚರಿ ಎಂಬುವಂತೆ ಆತ ಬದುಕುಳಿದಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಆತ ಬದುಕುಳಿದಿಲ್ಲ ಅಂತ ಹೇಳಿದ ಮೇಲೆ ಹೇಗೆ ಬದುಕುಳಿದ್ರು ನಾರಾಯಣ್ ಅವರು? ಈಗ ಸದ್ಯಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆಯಾ? ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆಯಾ? ಏನ್ ಹೇಳ್ತಾ ಇದ್ದಾರೆ ಕುಟುಂಬಸ್ಥರು ಮತ್ತೆ ವೈದ್ಯರು? ರಮ್ಯಾ, ಏನು ಅಂತಂದ್ರೆ ವೈದ್ಯ ನಾರಾಯಣ ಹರಿ ಅನ್ನುವಂಥದ್ದು ನಾವು ಕೇಳಲ್ಪಟ್ಟಿದ್ದೇವೆ. ಸೊ ಅದರಂತೆ ಏನು ಅಂತಂದ್ರೆ ವೈದ್ಯರು ತುಂಬಾ ಈ ವ್ಯಕ್ತಿಯನ್ನ ಅಂದ್ರೆ ಏನು ಸತ್ತಿರುವ ವ್ಯಕ್ತಿ ಈಗಾಗಲೇ ಬದುಕಿದ್ದಾನೆ ಅನ್ನುವಂತಹ ಏನು ಸುದ್ದಿ ವೈರಲ್ ಆಗಿತ್ತು, ನಾರಾಯಣ್ ವನ್ನಾಲ್ ಅನ್ನುವಂಥವ್ರು. ಸೊ ಹೀಗಾಗಿ ಇವರ ಒಂದು ವಿಷಯದಲ್ಲಿ ವೈದ್ಯರು ತುಂಬಾ ಶ್ರಮಪಟ್ಟು ಚಿಕಿತ್ಸೆಯನ್ನು ಮಾಡಿರ್ತಾರೆ. ಆದ್ರೆ ಕುಟುಂಬಸ್ಥರ ಒಂದು ಮಿಸ್ಕಮ್ಯುನಿಕೇಶನ್ ಆಗಿದೆಯೋ ಅಥವಾ ವೈದ್ಯರ ಮಿಸ್ಕಮ್ಯುನಿಕೇಶನ್ ಆಗಿದೆಯೋ ಗೊತ್ತಿಲ್ಲ. ಆದ್ರೆ ವ್ಯಕ್ತಿಯು ಏನಂತಂದ್ರೆ ಶಸ್ತ್ರಚಿಕಿತ್ಸೆ ಮಾಡುವಂತಹ ಸಂದರ್ಭದಲ್ಲಿ ಏನು ಮೃತಪಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಹೊರಬಿದ್ದ ಮೇಲೆ ಆ ಒಂದು ಮೃತದೇಹವನ್ನ ಆಂಬ್ಯುಲೆನ್ಸ್ ನಲ್ಲಿ ತೆಗೆದುಕೊಂಡು ಅವರು ಹುಟ್ಟೂರಿಗೆ ಬರಬೇಕಾದ್ರೆ ಅಂದ್ರೆ ಬೆಟಗೇರಿ ಗ್ರಾಮಕ್ಕೆ ಬರಬೇಕಾದ್ರೆ ಏನು ಏಕಾಏಕಿ ಆಂಬ್ಯುಲೆನ್ಸ್ ನಲ್ಲಿ ಏನಂತಂದ್ರೆ ಆ ವ್ಯಕ್ತಿ ಏನು ಅಂತಂದ್ರೆ ಜೀವ ಒಂದು ಬಂದಿರುವ ನಿಟ್ಟಿನಲ್ಲಿ ಅಲ್ಲಿ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಏನು ಸುಮಾರು
ಈಗಾಗಲೇ ಒಂದು 2-3 ಗಂಟೆಗಳಷ್ಟು ಅಂದ್ರೆ ವ್ಯಕ್ತಿ ಮೃತಪಟ್ಟಿರುವಂತಹ ಸಮಯದಿಂದ ಹಿಡಿದು ಒಂದು 4-5 ಗಂಟೆಗಳ ನಂತರ ಏನಂತಂದ್ರೆ ಈ ಒಂದು ವಿಷಯ ಏನು ಅಲ್ಲಿರುವಂತ ಊರುಗಳಿಗೆ ಅಥವಾ ಸಂಬಂಧಿಕರಿಗೆ, ವೈದ್ಯರಿಗೆ ಎಲ್ಲರಿಗೂ ಕೂಡ ವಿಷಯ ಸ್ಪ್ರೆಡ್ ಆಗುತ್ತೆ. ಅಷ್ಟರಲ್ಲಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಏನಂತಂದ್ರೆ ಮತ್ತೆ ಹುಟ್ಟಿ ಬಾ ಅನ್ನುವಂಥದ್ದು, ಮತ್ತೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ನಾರಾಯಣ್, ನಿಮ್ಮಂತಹ ಒಳ್ಳೆ ವ್ಯಕ್ತಿ ಏನಂತ ನಾವು ಕಳೆದುಕೊಂಡಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಪೋಸ್ಟ್ಗಳು ವೈರಲ್ ಆಗ್ತಾ ಇದ್ವು. ಆದ್ರೆ ಈ ಒಂದು ಸುದ್ದಿ ಏನಂತಂದ್ರೆ ಹರಿದಾಡುತ್ತಿದ್ದಂತೆ ಆ ಒಂದು ವ್ಯಕ್ತಿ ಅಂದ್ರೆ ಮೃತನಾಗಿರುವಂತಹ ವ್ಯಕ್ತಿ ಸಾವನ್ನ ಗೆದ್ದು ಬಂದಿರುವಂತೆ ಪವಾಡ ರೀತಿಯಲ್ಲಿ ಏನಂತಂದ್ರೆ ಎತ್ತರಗೊಳ್ತಾನೆ. ಒಂದು ಉಸಿರಾಡುವಂತಹ ಸ್ಥಿತಿಯಲ್ಲಿ ಇರಬೇಕಾದ್ರೆ ಮತ್ತೆ ಆತನನ್ನ ಆಸ್ಪತ್ರೆಗೆ ಈಗಾಗಲೇ ಅಂತಂದ್ರೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಿರುವಂತದ್ದು. ಸೊ ಇದು ಒಂದು ಏನಂತಂದ್ರೆ ಪವಾಡ ರೀತಿಯಲ್ಲಿ ದೇವರ ಪವಾಡ ಅನ್ನುವಂಥದ್ದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಕುಟುಂಬಸ್ಥರಲ್ಲಿ ಮತ್ತು ಅವರ ಒಂದು ಮನೆಯ ದೇವರ ಏನಂತಂದ್ರೆ ಪವಾಡ ಅನ್ನುವಂಥದ್ದು ಈಗಾಗಲೇ ಸುದ್ದಿ ಹರಿದಾಡ್ತಾ ಇದೆ, ವೈರಲ್ ಆಗ್ತಾ ಇದೆ. ನಿಜಕ್ಕೂ ಕೂಡ ಇದು ಅಚ್ಚರಿ ಘಟನೆ ಅನ್ನುವಂಥದ್ದು ಮಾಧ್ಯಮದಲ್ಲೂ ಕೂಡ ಬರ್ತಾ ಇರುವಂತದ್ದು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಡ್ತಾ ಇರುವಂತದ್ದು. ನಿಜಕ್ಕೂ ಇದು ಒಂದು ಘಟನೆ ಹೇಗಾಗಿದೆ ಅನ್ನುವಂಥದ್ದನ್ನ ವೈದ್ಯರಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ರೆ ಅದಾದ ನಂತರವೇ ಏನಂತಂದ್ರೆ ಸ್ಪಷ್ಟಪಡಿಸಬೇಕಾಗಿದೆ ವೈದ್ಯರು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.